ಊರಿಗೆ ಹೋಗೋಣ ಅಂತ ಬಂದರೆ ಇಲ್ಲಿ ನೋಡ್ರೆ ಬಸ್ ಎಲ್ಲ ಫುಲ್ ರಶ್ಶು. ಅಂತೂ ಇಂಥ ಬಸ್ ಹತ್ತಿ ಕುತ್ಕೊಂಡೆ ಗುರು, ತಳ್ಕೊಂಡು ನುಳ್ಕೊಂಡು. ಹಂಗೆ ಅಪರೂಪಕ್ಕೂ ಅಕ್ಕನೂ ಸಿಕ್ಕಿದ್ಲು, ಅವಳ್ದು ಒಂದು ವಿಡಿಯೋ ತೆಗ್ದೆ. ಕಿಟಕಿಯಿಂದ ನೋಡ್ತಾ ಇರುವಾಗ ಏನೋ ಕಾಣಿಸ್ತು, ಪಾಪ ಅವಣ್ಣ ಏನೋ ನೋಡ್ತಿದ್ದಾರೆ, ನಾನು ಸ್ವಲ್ಪ ಬಗ್ಗೆ ನೋಡ್ತಿದ್ದೆ ಅಷ್ಟೇ. ಇಂತು ಕನಕಪುರ ಬಸ್ ಸ್ಟಾಪಿಗೆ ಬಂದೆ ಗುರು. ನಮ್ಮೂರು ಬಸ್ ಹತ್ತೀನಿ, ಫುಲ್ ರಶ್ಶು. ಅದಕ್ಕೆ ಡ್ರೈವರ್ ಅಂಕಲ್ ಹತ್ರ ಜಾಗ ಇತ್ತು, ಕುತ್ಕೊಂಡಿದ್ದೆ. ಇದು ನೀವು ಊರ್ ಕಡೆ ಬಂದ್ರೆ ನೋಡ್ಬೋದು, ಬಟ್ ಎಲ್ಲ ಊರಲ್ಲಿ ಇರಲ್ಲ. ಇದು ನಮ್ಮೂರಲ್ಲಿದೆ, ಇನ್ನೂ ಬದುಕಿದೆ ಅಂತ ನಮ್ಗೆ ಖುಷಿ ಅಷ್ಟೇ. ಬೋರ್ವೆಲ್ ಹಿಂಗೆ ಒತ್ತರೆ ಪರ್ಕ್ ಅಂತ ನೀರು ಬರುತ್ತೆ. ಹಂಗೆ ಪರ್ಕುರೆ ತಗೊಂಡು ಇನ್ನೇನು ಬಸ್ ಇಲ್ಲ ಅಂದ್ಬಿಟ್ಟು ನಟರಾಜ ಸರ್ವಿಸಲ್ಲಿ ನಡ್ಕೊಂಡು ಹೋಯ್ತಾ ಇದ್ದೋ. ಅಂತೂ ಇಂತು ನಮ್ಮೂರು ಕಾಲಿಟ್ಟೆ. ಊರು ಕಾಲಿಟ್ಟ ತಕ್ಷಣ ಒಂಥರ ಖುಷಿ ಆಗ್ತಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹಂಗೆ ಕೂತಿರುವಾಗ ನಮ್ಮಮ್ಮ ಮತ್ತೆ ನಮ್ಮ ಅತ್ತೆ ಏನೋ ಕುಡ್ತಿದ್ರು, ನಾನು ನೋಡ್ತಿದ್ದೆ. ಹಂಗೆ ಇತ್ಲಗೋದೆ, ಅಲ್ಲಿ ನಮ್ಮ ಅಮ್ಮ ಮತ್ತೆ ನಮ್ಮ ಅಜ್ಜಿ ಏನೋ ಮಾಡ್ತಿದ್ರು. ನಮ್ಮ ಅಜ್ಜಿ ಹಸುಗಂತ ಹುಲ್ಲೆತ್ಕೋತಿದ್ರು. ಹಂಗೆ ಇಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ಅಕ್ಕಂದಿರು ನೀರು ಹಿಡ್ಕೊಂಡು ರೇಗಿಸ್ತಿದ್ರು, ನಾನು ನೋಡ್ತಿದ್ದೆ. ಊಟ ಎಲ್ಲ ಆದ್ಮೇಲೆ ನಮ್ಮ ಅಕ್ಕ ಪಾತ್ರೆ ತೊಳಿತಿದ್ರು. ಪಾತ್ರೆ ಎಲ್ಲ ತೊಳೆದ್ಮೇಲೆ ವಾಕಿಂಗ್ ಮಾಡೋಣ ಅಂತ ಬಂದು ವಾಕಿಂಗ್ ಮಾಡ್ತಿದ್ರು. ಅವ್ರೇನೋ ಕಷ್ಟ ಸುಖ ಮಾತಾಡ್ತವ್ರೆ ಪಾಪ. ಇವತ್ತಿಂದು ಇಷ್ಟೇ. ಓಕೆ, ಟಾಟಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.